ನೀರಿಗೆ ತತ್ವಾರ ಕೇಳೋರಿಲ್ಲ ಜನರ ಸಮಸ್ಯೆ. ಜಲಕ್ಷಾಮದ ಕುರಿತು ಸತತ ವರದಿಯನ್ನ ಮಾಡ್ತಾ ಇದೆ ನಿಮ್ಮ ವಿಸ್ತಾರ ನ್ಯೂಸ್. ಆರ್.ಆರ್. ನಗರ ವಿಧಾನಸಭಾ ಕ್ಷೇತ್ರದ ಕೊಟ್ಟಿಗೆಪಾಳ್ಯದಲ್ಲೂ ಕೂಡ ಜಲಕಂಟಕ ಎದುರಾಗಿದೆ. ನಗರದ ಬಹುತೇಕ ವಿಧಾನಸಭಾ ಕ್ಷೇತ್ರಗಳಲ್ಲಿ ವಿಸ್ತಾರ ರಿಯಾಲಿಟಿ ಚೆಕ್ ಅನ್ನ ನಡೆಸಿದೆ. ಜಲಕ್ಷಾಮದ ಕುರಿತು ಸತತ ವರದಿಯನ್ನ ಮಾಡ್ತಾ ಇದೆ ನಿಮ್ಮ ವಿಸ್ತಾರ. ಯಾವ ಏರಿಯಾದಲ್ಲಿ ನೀರಿಗಾಗಿ ಅಭಾವ ಉಂಟಾಗಿದೆ ಅನ್ನೋದ್ರ ಬಗ್ಗೆ ವಿಸ್ತೃತವಾದಂತಹ ವರದಿಯನ್ನ ಮಾಡ್ತಾ ಇದೆ. ನಿನ್ನೆಯಷ್ಟೇ ಬಿಬಿಎಂಪಿ ಅಲರ್ಟ್ ಮೀಟಿಂಗ್ ಅನ್ನ ಕೂಡ ಮಾಡಿತ್ತು. ಯಾವ ರೀತಿ ಹೆಚ್ಚಿನ ನಾವು ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಕೂಡ ತುಷಾರ್ ಗಿರಿನಾಥ್ ಅವರು ಕೆಲವೊಂದಷ್ಟು ವಿಚಾರಗಳನ್ನ ಕೂಡ ಹೇಳಿದ್ರು. ನಗರದ ಬಹುತೇಕ ವಿಧಾನಸಭಾ ಕ್ಷೇತ್ರದಲ್ಲಿ ವಿಸ್ತಾರ ನ್ಯೂಸ್ ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದೆ. ಆರ್.ಆರ್. ನಗರದ ಕೊಟ್ಟಿಗೆಪಾಳ್ಯದಲ್ಲೂ ಕೂಡ ಜಲಕಂಟಕ ಎದುರಾಗಿದೆ. ಅಲ್ಲಿನ ಜನರು ನೀರಿನ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಕೊಟ್ಟಿಗೆಪಾಳ್ಯದ ಜನರಿಂದ ನೀರಿಗಾಗಿ ನಿತ್ಯ ಒದ್ದಾಟ ನಡೀತಾನೆ ಇದೆ. ವಾರಕ್ಕೊಮ್ಮೆ ಹನಿ ಹನಿಯಾಗಿ ಮಾತ್ರ ಕಾವೇರಿ ನೀರು ಬರುತ್ತೆ. ಮಧ್ಯರಾತ್ರಿ ನೀರನ್ನ ಬಿಡ್ತಾ ಇದೆ BWSSB. ಇದರಿಂದಾಗಿ ಜನರಿಗೆ ಸಾಕಷ್ಟು ಕಷ್ಟ ಆಗ್ತಾ ಇದೆ. ಕೊಟ್ಟಿಗೆಪಾಳ್ಯದ ಜನರು ಕೂಡ ನೀರಿಗಾಗಿ ನಿತ್ಯ ಒದ್ದಾಟವನ್ನ ನಡೆಸ್ತಾ ಇದ್ದಾರೆ. ವಾರಕ್ಕೊಮ್ಮೆ ಹನಿ ಹನಿಯಾಗಿ ಬರುತ್ತೆ ಕಾವೇರಿ ನೀರು. ಇನ್ನು ಮಧ್ಯರಾತ್ರಿ ನೀರನ್ನ ಬಿಡ್ತಾರೆ ಅಂತ ಜನರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಬೋರ್ವೆಲ್ನಲ್ಲೂ ಕೂಡ ನೀರು ಬರದೆ ಜನರು ನರಕ ಯಾತನೆ ಅನುಭವಿಸುವಂತಾಗಿದೆ. ಪೌರ ಕಾರ್ಮಿಕರೇ ಹೆಚ್ಚಾಗಿರುವಂತಹ ಏರಿಯಾ ಇದು. ಇನ್ನು ಕೊಟ್ಟಿಗೆಪಾಳ್ಯದಿಂದ ನಮ್ಮ ಪ್ರತಿನಿಧಿ ಮಹೇಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಹೇಶ್, ಗಮನಿಸಬಹುದು ವಿಸ್ತಾರ ನ್ಯೂಸ್ ಕೂಡ ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದೆ. ಕೊಟ್ಟಿಗೆಪಾಳ್ಯದಲ್ಲಿ ಇರುವಂತಹ ಸಮಸ್ಯೆ ಏನು, ಅಲ್ಲಿನ ಜನ ಏನ್ ಹೇಳ್ತಾ ಇದ್ದಾರೆ? ಎಸ್ಲಿನ ಏನು ಕಳೆದ 15 ದಿನಗಳಿಂದ ಕೂಡ ಏನು ವಿಸ್ತಾರ ನ್ಯೂಸ್ ಒಂದು ರೀತಿಯಲ್ಲಿ ಜಲಕ್ಷಾಮನ ಹೆಸರಲ್ಲಿ ಬೆಂಗಳೂರಿನ 60ಕ್ಕೂ ಹೆಚ್ಚು ಏರಿಯಾಗಳಲ್ಲಿ ಏನೊಂದು ಜಲಕ್ಷಾಮದ ವರದಿ ಬಿತ್ತರ ಮಾಡಿತ್ತು. ಆ ಹಿನ್ನೆಲೆಯಲ್ಲಿ ನಿನ್ನೆನೂ ಕೂಡ ಬಿಬಿಎಂಪಿ ಅಧಿಕಾರಿಗಳು, ಜಲಮಂಡಳಿ ಅಧಿಕಾರಿಗಳು ಎಲ್ಲಿ ಬೆಂಗಳೂರಿನಲ್ಲಿ ನೀರು ಸಮಸ್ಯೆ ಇದೆ ಅವೆಲ್ಲನೂ ಕೂಡ ವರದಿ ತರಿಸ್ಕೊಂಡು, ಅದು ವಿಸ್ತಾರ ವರದಿ ತರಿಸ್ಕೊಂಡು ತಮ್ಮ ಇಂಜಿನಿಯರ್ಗಳಿಗೆ ಹೇಳಿಸ್ಕೊಂಡು ವಿಸ್ತಾರ ವರದಿ ತರಿಸ್ಕೊಂಡು ಎಲ್ಲೆಲ್ಲಿ ಜಲಕ್ಷಾಮ ಇದೆ ಅಲ್ಲೆಲ್ಲನೂ ಕೂಡ ಏನು ಬೋರ್ವೆಲ್ ನೀರು ಕೊಡೋದಕ್ಕೆ ನಿನ್ನೆ ಉಚಿತವಾಗಿ ಬೋರ್ವೆಲ್ ನೀರು ಕೂಡ ಆದೇಶ ಕೊಡಿಸಿದ್ದು. ಇವತ್ತು ಏನು ಆರ್.ಆರ್. ನಗರ ಒಂದು ಕ್ಷೇತ್ರದ ಬಂದಿದ್ದೀವಿ. ಆರ್.ಆರ್. ನಗರ ಕ್ಷೇತ್ರ ನಾವು ನೋಡ್ತಾ ಇರ್ಬೋದು. ಏನೊಂದು ಆರ್.ಆರ್. ನಗರ ವಿಧಾನಸಭಾ ಕ್ಷೇತ್ರದ ಕೊಟ್ಟಿಗೆಪಾಳ್ಯ ವಾರ್ಡ್ ಬಂದಿದ್ದೀವಿ. ಕೊಟ್ಟಿಗೆಪಾಳ್ಯ ವಾರ್ಡಲ್ಲಿ ಒಂದು ರೀತಿಯಲ್ಲಿ ನಿಜವಾಗ್ಲೂ ಕೂಡ ಜನ ನೀರಿಲ್ದೇ ಒಂದು ರೀತಿಯಲ್ಲಿ ರಾತ್ರಿ ಒಂದು ರೀತಿಯಲ್ಲಿ ಗಲಾಟೆ ಶುರು ಮಾಡ್ಕೋತಾರೆ. ಯಾಕಂದ್ರೆ ಇಲ್ಲಿ ಬಿಡೋದು ಅರ್ಧ ಗಂಟೆ 1 ಗಂಟೆ ನೀರು. ಆ ಅರ್ಧ ಗಂಟೆ 1 ಗಂಟೆ ನೀರಲ್ಲಿ ಎಲ್ಲೋ ಒಂದು ಕಡೆ ಏನು ಒಂದು ಬಿನ್ಗೆ ತುಂಬಲ್ಲ, 2 ಬಿನ್ಗೆ ತುಂಬಲ್ಲ. ಆ ನೀರನ್ನ ಏನು ಮಾಡೋಣ, ನಾವು ಕುಡಿಯೋಕೆ ಕಾಣೋಣ ಅಥವಾ ಸ್ನಾನ ಮಾಡೋಣ ಏನು ಅಂತ ಕೂಡ ಜನ ಪ್ರಶ್ನೆ ಮಾಡ್ತಾ ಇರೋದು. ಈಗ ನೋಡ್ತಾ ಇರ್ಬೋದು ಇಲ್ಲೆಲ್ಲನೂ ಕೂಡ ಸ್ಥಳೀಯ ಜನರು ನಿಜವಾಗ್ಲೂ ಕೂಡ ನೀರಿಗಾಗಿ ಒಂದು ರೀತಿ ಹಾಹಾಕಾರನೇ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಅತಿ ಹೆಚ್ಚು ಪೌರ ಕಾರ್ಮಿಕರಂತ ಏರಿಯಾ. ಅಂದ್ರೆ ಬೆಂಗಳೂರಲ್ಲಿ ಸ್ವಚ್ಛ ಮಾಡುವಂತ ಪೌರ ಕಾರ್ಮಿಕರಿಗೆ ನೀರಿಲ್ಲ ಅಂದ್ರೆ ಮತ್ತೆ ನೀರು ಕೊಡ್ತಾರೆ. ಇಲ್ಲಿ ಒಂದು ರೀತಿ ನೀರಿಗೋಸ್ಕರ ರಾಜಕೀಯ ನಡೀತಿದೆ ಅಂತ ಕೂಡ ಹೇಳಿಕೆ ಕೊಡ್ತಾ ಇರುವಂತದ್ದು. ಇನ್ನು ಏನು ಇಲ್ಲಿರುವಂತಹ ಏನು ಒಂದು 3 ಬೋರ್ವೆಲ್ಗಳು ಇದು ಮಾಡಿದ್ರು. 3 ಬೋರ್ವೆಲ್ ಕೂಡ ಈಗ ಅಲ್ಲೇ ಬತ್ತು ಹೋಗಿರುವಂಥದ್ದು. ನೀರು ಕೂಡ ಬರ್ತಾ ಇಲ್ಲ ಅಂತ ಕೂಡ ಜನಗಳು ಆಕ್ರೋಶ ವ್ಯಕ್ತಪಡಿಸಿರುವಂಥದ್ದು. ಇನ್ನು ಮಧ್ಯರಾತ್ರಿ 12 ಗಂಟೆಗೆ ನೀರು ಬಿಡ್ತಾರೆ. 12 ಗಂಟೆಗೆ ನೀರು ಬಿಟ್ಟರೆ ನಾವು ಮಲಗೋಣ ಅಥವಾ ನೀರು ಹಿಡಿಯೋಣ, ಬೆಳಿಗ್ಗೆ ಕೆಲಸಕ್ಕೆ ಹೋಗೋಣ ಅಂತ ಕೂಡ ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಯಾಕಂದ್ರೆ ಪೌರ ಕಾರ್ಮಿಕರು ಬೆಳಿಗ್ಗೆ 5 ಗಂಟೆಗೆ ಕೆಲಸಕ್ಕೆ ಹೋಗ್ತಾರೆ. ಆ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ನೀರು ಹಿಡಿಯೋಕೆ ತುಂಬಾ ಕಷ್ಟ ಆಗಿದೆ ಅಂತ ಕೂಡ ಸ್ಥಳೀಯರು ಆರೋಪ ಮಾಡ್ತಿರೋದು. ಇವತ್ತು ಸ್ಥಳೀಯರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಕೇಳೋಣ ಏನಾಗಿದೆ ಅಂತ. ಸರ್ ನಮಸ್ಕಾರ. ಏನು ರಾತ್ರಿ 12 ಗಂಟೆಗೆ ನೀರು ಬಿಡ್ತಾರಂತೆ, ಅದು ಅರ್ಧ ಗಂಟೆ 1 ಗಂಟೆ ಸಣ್ಣಗೆ ಬರುತ್ತಂತೆ ಸರ್? ಅದು ಕೂಡ ಪ್ರೆಷರ್ ಆಗಿ ಬರ್ತಾ ಇಲ್ಲ. ಇವತ್ತಿನ ದಿವಸ ಏನಾಗಿದೆ ಅಂದರೆ ರಾತ್ರಿ 11 ಗಂಟೆಗೆ ನೀರು ಬರ್ತಾ ಇದೆ ಕಾವೇರಿ ನೀರು. ಅದು 2 ದಿನಕ್ಕೊಮ್ಮೆ 1 ದಿವಸ ಬಿಡ್ತಾ ಇದ್ದಾರೆ. ಮತ್ತು ಇನ್ನೊಂದು ನಮ್ಮ ಸ್ಥಳೀಯ ಬಡಾವಣೆಯಲ್ಲಿ ಒಂದು 4 ಬೋರ್ಗಳಿದೆ. ಆ 4 ಬೋರ್ಗಳಲ್ಲಿ ಈಗಾಗಲೇ 3 ಬೋರ್ ನಿಂತೋಗಿದೆ, ನೀರಿಲ್ಲ. 1 ಬೋರ್ ಮಾತ್ರ ಕೆಲಸ ಕಾರ್ಯನಿರ್ವಹಿಸ್ತಾ ಇದೆ. ಆದರೂ ಕೂಡ ಅದರಲ್ಲೂ ಕೂಡ ಸ್ವಲ್ಪ ಸಣ್ಣಕ್ಕೆ ಬರ್ತಾ ಇದೆ, ಗ್ಯಾಪ್ ಬರ್ತಾ ಇದೆ. ತುಂಬ ನೀರಿನ ಸಮಸ್ಯೆ, ತುಂಬ ನಮ್ಮ ಬಡಾವಣೆ ಜನರು ಭಾಳ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಮೇಡಮ್ ಅವರೇ, ನೀವು ಹೇಳಿ, ರಾತ್ರಿ 2 ಗಂಟೆ 3 ಗಂಟೆಗೆ ನೀರು ಬಿಡ್ತಾರಂತೆ, ಮಲಗ್ತೀರಾ, ನೀರು ಹಿಡಿತೀರಾ ಅಥವಾ ಕೆಲಸಕ್ಕೆ ಹೋಗ್ತೀರಾ? ನೀರೇನು ಹಿಡಿಯೋಣ ಸರ್? ರಾತ್ರಿ 12 ಗಂಟೆಗೆ ಬರುತ್ತೆ, 1-2 ಬಿನ್ಗೆ ಹಿಡಿಯೋಷ್ಟೊತ್ತು ನಿಂತೋಗುತ್ತೆ. ನೀರು ಬರೋದೇ ಇಲ್ಲ, ಕಾವೇರಿ ನೀರು ಬರಲ್ಲ, ಬೋರ್ಗಳು ಇಲ್ಲ, ಬೋರ್ಗಳು ಕೆಟ್ಟೋಗಿದೆ. 1 ಬೋರಲ್ಲಿ 1 ಸಣ್ಣಗೆ ಬರ್ತದೆ, ಅದು ನಿಂತೋಗ್ತಾ ಇದೆ. ಅದು ನಿಂತೋಗ್ಬಿಟ್ರೆ ನಾವು ಎಲ್ಲೋಬೇಕು? ಫಿಲ್ಟರ್ ನೀರು ಬರಲ್ಲ ಸರ್. ಇಲ್ಲಿಂದ 1.5 ಕಿಲೋಮೀಟರ್ 2 ಕಿಲೋಮೀಟರ್ ಹೋಗಿ ಫಿಲ್ಟರ್ ನೀರು ತರಬೇಕು. ಅಲ್ಲಿ ತರಬೇಕಾದ್ರೆ 1 ಬಿನ್ಗೆ ತರೋಷ್ಟಕ್ಕೆ 2 ಅವರ್ ಬೇಕಾಗ್ತದೆ. ಎಷ್ಟಂತ ಕೆಲಸ ಹೊಟ್ಟೆಪಾಡು ಏನು ಮಾಡೋದು ಬೇಡವಾ? ಇನ್ನೊಬ್ರು ಇದ್ದಾರೆ ಸ್ಥಳೀಯರು. ಮೇಡಮ್ ಅವರೇ, ನೀವು ಹೇಳಿ, ನೀರು ತುಂಬ ತೊಂದರೆ ಇದೆ ಅಂತ ಹೇಳ್ತಾರೆ. ತುಂಬ ತೊಂದರೆ ಇದೆ ನಮ್ಮ ರೋಡಲ್ಲಿ. ಇಲ್ಲಿ ಫಸ್ಟ್ನೇದು ರೋಡು ಯಾವಾಗ 6 ವರ್ಷ ಆಗೋಯ್ತು. ಎಲ್ರಿಗೂ ಕಂಪ್ಲೇಂಟ್ ಮಾಡ್ದೋ ನಾವು, ಬಿಡ್ತಾನೆ ಇಲ್ಲ, ಏನು ಮಾಡಿಸ್ಲೇ ಇಲ್ಲ ನೀರಿಗೋಸ್ಕರ. ಇವಾಗ ಕಾವೇರಿ ನೀರು ಬರ್ತಾ ಇದ್ದೋ ಹೆಂಗೋ ಇದು ಮಾಡ್ತಿದ್ವಿ. ಲೇಟಾಗಿ ಬರುತ್ತೆ, 12 ಗಂಟೆ 11 ಗಂಟೆಗೆ ಬಂದರೆ ಸಣ್ಣಗೆ ಬರುತ್ತೆ. ಕಾಯ್ಕೊಂಡಿದ್ದು ನಿದ್ದೆ ಕೆಟ್ಟು ಕಾಯ್ಕೊಂಡು ಇರಬೇಕು ನಾವು. ತುಂಬ ಪ್ರಾಬ್ಲಮ್ ಆಗುತ್ತೆ ನಮಗೆ. ಎಸ್ ಮೇಡಮ್, ಕೊನೆಯ ಇನ್ನೊಬ್ರು ಇದ್ದಾರೆ. ಮೇಡಮ್ ಅವ್ರು ಹೇಳಿ, ನೀವು
ತುಂಬಾನೇ ತೊಂದರೆ ಇದೆ ಅಂತ ಹೇಳ್ತಾ ಇದ್ದಾರೆ. ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗೋರು, ನಾವು ಕೆಲಸಕ್ಕೆ ಹೋಗೋದ, ನೀರು ಹಿಡಿಯೋದ, ಬೆಳಗ್ಗೆ 5 ಗಂಟೆಗೆ ಎದ್ದೊಳ್ಬೇಕು, ನಾಷ್ಟ ತಿಂಡಿ ಮಾಡೋಕ್ಕೆ ಲೇಟ್ ಆಗುತ್ತೆ. ನೀರು ಸಂಪು ತುಂಬಲ್ಲ, ಟ್ಯಾಂಕು ತುಂಬಲ್ಲ, ನೀರಿಗೆ ಭಾರಿ ಪ್ರಾಬ್ಲಮ್ ಆಗಿದೆ. ದಯವಿಟ್ಟು ನಮಗೆ ನೀರಿನ ಸಹಾಯ ಮಾಡಿಕೊಡಿ ಅಂತ ಕೇಳ್ಕೊತೀವಿ ನಾವು. ಏನ್ ಲೀನಾ, ಇಲ್ಲಿ ಸ್ಥಳೀಯರು ಹೇಳ್ತಾರೆ, ನೀವು ಕೇಳ್ಬೋದು, ಇಲ್ಲೆಲ್ಲ ಒಂದ್ ಕಡೆ ಜಲಕ್ಷಾಮ ಅಂದ್ರೆ ಯಾಕೆ ದೊಡ್ಡ ಮಟ್ಟದ ಜಲಕ್ಷಾಮ ಕೊಟ್ಟಿಗೆಪಾಳ್ಯದಲ್ಲಿ ಶುರು ಆಗಿರುವಂತದ್ದು. ಥ್ಯಾಂಕ್ ಯು ಮಹೇಶ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.